ನ್ಯೂಸ್ ಎಕ್ಸ್‌ಪ್ರೆಸ್ R6ಗೆ ಸ್ವಾಗತ. ನಾನು ನಿಶಾ. ಅಸಹಾಯಕ ಅಫ್ಘನ್ನರಿಗೆ ಊಟವಿಲ್ಲ, ನೀರಿಲ್ಲ, ಸೋರು ಇಲ್ಲ. ಉಗ್ರರ ಕಪಿಮುಷ್ಟಿಯಿಂದ ಪಾರಾಗಿ ತಾಯ್ನಾಡಿಗೆ ಭಾರತೀಯರು. ವರ್ಷದ ಬಳಿಕ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಕೌಂಟ್ ಡೌನ್. ಮೂರನೇ ಅಲೆ ಭೀತಿಯಲ್ಲೂ ಫುಲ್ ಬಿಂದಾಸ್, ರೂಲ್ಸ್ ಬ್ರೇಕ್. ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಾಲಿಬಾನ್ ಮೃತ್ಯುಕೂಪದಿಂದ ಭಾರತೀಯರು ಬಚಾವ್ ಆಗಿದ್ದೇಗೆ? ಭಾರತಕ್ಕೆ ಕಾಲಿಟ್ಟ ಅಫ್ಘಾನ್ ಸಂಸದ ಕಣ್ಣೀರಿಟ್ಟಿದ್ದೇಕೆ? ಅಫ್ಘಾನ್ನ ಮೊದಲ ಹಿಂದೂ ಸಂಸದೆ ಏರ್ಲಿಫ್ಟ್ ಆಗಿ ಹೇಳಿದ್ದೇನು? ನೋಡೋಣ ರಕ್ಕಸ ರೂಪ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಾಲಿಬಾನಿಗಳ ಮೃತ್ಯುಕೂಪದಿಂದ ಬಚಾವಾಗಿದ್ದು ಅಫ್ಘಾನ್ನಲ್ಲಿ ಭಾರತ ಮೆಗಾ ಏರ್ ಲಿಫ್ಟ್ ಮಾಡಿದೆ. 107 ಜನರನ್ನು ಹೊತ್ತ ವಿಮಾನ ಗಾಜಿಯಾಬಾದ್ನಲ್ಲಿ ಲ್ಯಾಂಡ್ ಆಗಿದ್ದು ಭಾರತೀಯರು ಮರಳಿ ತವರಿಗೆ ಬಂದಿದ್ದಾರೆ. ತಾಲಿಬಾನ್ ತೆಕ್ಕೆಯಿಂದ ಭಾರತೀಯರು ಪಾರಾಗಿ ಬಂದಿದೆ ರೋಚಕವಾಗಿದ್ದು ತಾಯ್ನಾಡಿಗೆ ಕಾಲಿಡುತ್ತಲೇ ಕಣ್ಣೀರಾಕಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಸಿಖ್ ಹಿಂದೂಗಳ ಪರಿಸ್ಥಿತಿ ಬಗ್ಗೆ ಭಾರತಕ್ಕೆ ಮರಳಿದವರು ಮಾಹಿತಿಯನ್ನ ನೀಡಿದ್ದು ಅಫ್ಘಾನ್ನಲ್ಲಿ ಭಾರತೀಯರಿಗೆ ತಾಲಿಬಾನಿಗಳಿಂದ ಭಾರೀ ಅಪಾಯ ಎದುರಾಗಿದೆ. ಅಫ್ಘಾನಿಸ್ತಾನದಲ್ಲಿ ಭಾರತ ಮತ್ತೊಂದು ಏರ್ಲಿಫ್ಟ್ ಮಾಡಿದ್ದು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ 107 ಭಾರತೀಯರು ವಾಪಸ್ಸಾಗಿದ್ದಾರೆ. ದೋಹಾದಿಂದ ಗಾಜಿಯಾಬಾದ್ನ ಹಿಂಡನ್ ಏರ್ ಬೇಸ್ಗೆ ಭಾರತ ಸೇನಾ ವಿಮಾನ C-17 ಬಂದಿಳಿದಿದೆ. ಅಫ್ಘಾನ್ನಿಂದ ಒಟ್ಟು 168 ಮಂದಿಯನ್ನು ಏರ್ಲಿಫ್ಟ್ ಮಾಡಲಾಗಿದ್ದು ಅಫ್ಘಾನ್ನ ಹಿಂದೂಗಳು ಸಿಖ್ಖರನ್ನ ರಕ್ಷಣೆ ಮಾಡಲಾಗಿದೆ. ಈಗಾಗಲೇ 2 ಬಾರಿ ಅಫ್ಘಾನ್ನಿಂದ ಏರ್ಲಿಫ್ಟ್ ಮಾಡಿದ ಭಾರತ ಇದೀಗ C-17 ವಿಮಾನದ ಮೂಲಕ 3ನೇ ಬಾರಿ ಯಶಸ್ವಿ ಏರ್ಲಿಫ್ಟ್ ಮಾಡಿದೆ. ಗುಂಡಿನ ಮೊರೆತದ ಮಧ್ಯೆ ಜೀವ ಕೈಯಲ್ಲಿಡಿದು ಜೀವನ ನಡೆಸುತ್ತಿದ್ದ ಕನ್ನಡಿಗರು ಕೊನೆಗೂ ಭಾರತಕ್ಕೆ ಮರಳಿದ್ದಾರೆ. ನೋವಿನ ಕೂಗು ಕೇಳೋರಿಲ್ಲದೆ ವಾರಗಟ್ಟಲೆ ಸಂಕಷ್ಟ ಅನುಭವಿಸಿ ತಾಲಿಬಾನಿಗಳ ತೆಕ್ಕೆಯಿಂದ ಬಚಾವಾಗಿದ್ದಾರೆ. ಅಫ್ಘಾನಿಸ್ತಾನದಲ್ಲಿದ್ದ ಕನ್ನಡಿಗರು ಕಾಬೂಲ್ನಿಂದ ಮರಳಿದ್ದಾರೆ. ಬೆಂಗಳೂರಿನ ಮಾರತಹಳ್ಳಿಯ ದೇಬನಾಥ್, ಬಳ್ಳಾರಿ ಜಿಲ್ಲೆ ಸಂಡೂರಿನ ಸೈಯದ್ ಜಲಾಲ್, ಪತ್ನಿ ತನ್ವೀನ್, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ರಾಬರ್ಟ್ ವಾಪಸ್ಸಾಗಿದ್ದಾರೆ. ಅಫ್ಘಾನಿಸ್ತಾನದಿಂದ ವಾಪಸ್ಸಾಗಿರೋ ಭಾರತೀಯ ಮೂಲದ ಅಫ್ಘಾನ್ ಸಂಸದ ನರೇಂದ್ರ ಸಿಂಗ್ ಕಣ್ಣೀರ್ ಹಾಕಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಎಲ್ಲವೂ ಮುಗಿಯಿತು, ಅಲ್ಲಿ ಏನೂ ಇಲ್ಲ ಅಂತ ನರೇಂದ್ರ ಸಿಂಗ್ ತಿಳಿಸಿದ್ದಾರೆ. ಹಲವು ಪೀಳಿಗೆಯಿಂದ ನಮ್ಮ ಕುಟುಂಬ ಅಫ್ಘಾನ್ನಲ್ಲಿ ವಾಸವಿತ್ತು, ಆದರೆ ಈಗ ಎಲ್ಲವೂ ಅಂತ್ಯವಾಗಿದೆ, ಏನೂ ಉಳಿದಿಲ್ಲ ಅಂತ ತಾಲಿಬಾನ್ ಕರಾಳತೆ ನೆನೆಯುತ್ತಾ ಅಫ್ಘಾನ್ ಸಂಸದ ಕಣ್ಣೀರು ಹಾಕಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಭರವಸೆ ಅನ್ನೋದೇ ಉಳಿದಿಲ್ಲ ಅಂತ ಭಾರತ ಮೂಲದ ಅಫ್ಘಾನ್ ಸಂಸದ ನರೇಂದ್ರ ಸಿಂಗ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದ ಗುರುದ್ವಾರದಲ್ಲಿ ಇನ್ನು 200ಕ್ಕೂ ಅಧಿಕ ಸಿಖ್ಖರು ಸಿಲುಕಿಕೊಂಡಿದ್ದಾರೆ. ಅವರನ್ನು ಕೂಡ ರಕ್ಷಿಸಿ, ಅಲ್ಲಿ ಯಾವುದೇ ಭರವಸೆ ಇಲ್ಲ ಎಂದು ನರೇಂದ್ರ ಸಿಂಗ್ ಮನವಿ ಮಾಡಿದ್ದಾರೆ. ಗುರುದ್ವಾರಕ್ಕೆ ಸಿಖ್ಖರಿಗೆ ರಕ್ಷಣೆ ಕೊಡ್ತೀವಿ ಅಂತ ತಾಲಿಬಾನಿಗಳು ಹೇಳ್ತಾರೆ, ಆದರೆ ಯಾರು ಕೂಡ ತಾಲಿಬಾನಿಗಳನ್ನ ನಂಬೋ ಸ್ಥಿತಿಯಲ್ಲಿಲ್ಲ ಅಂತ ಸಂಸದ ತಿಳಿಸಿದ್ದಾರೆ. ನಾವು ಬದಲಾಗಿದ್ದೇವೆ ಅಂತ ಹೇಳಿದ ತಾಲಿಬಾನ್ ಉಗ್ರರ ರಕ್ಕಸ ರೂಪ ಬಯಲಾಗಿದೆ. ತಾಲಿಬಾನಿಗಳು ಅಫ್ಘಾನ್ ಸಂಸದರ ಮನೆಗೆ ನುಗ್ತಿದ್ದಾರೆ, ರಾಜಕಾರಣಿಗಳ ಮನೆಗಳಲ್ಲಿ ತಲಾಶ್ ನಡೆಸುತ್ತಿದ್ದಾರೆ ಅಂತ ಭಾರತ ಮೂಲದ ಅಫ್ಘಾನಿಸ್ತಾನ ಸಂಸದ ನರೇಂದ್ರ ಸಿಂಗ್ ಹೇಳಿದ್ದಾರೆ. ಹಣ, ಕಾರುಗಳನ್ನ ತಾಲಿಬಾನಿಗಳು ದೋಚ್ತಿದ್ದಾರೆ, ನಿತ್ಯವೂ 4-5 ಬಾರಿ ಮನೆಗಳಿಗೆ ನುಗ್ತಿದ್ದಾರೆ. ಸಾಮಾನ್ಯ ಜನರಂತೂ ದೇಶ ತೊರೆಯೋಕೆ ಮುಂದಾಗಿದ್ದು ಕಾಬೂಲ್ ಏರ್ಪೋರ್ಟ್ನ ಪ್ರತಿ ಗೇಟ್ನಲ್ಲಿ 4,000 ರಿಂದ 5,000 ಜನರಿದ್ದಾರೆ ಅಂತ ಸಂಸದ ನರೇಂದ್ರ ಸಿಂಗ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದಿಂದ ಮೊದಲ ಹಿಂದೂ ಸಂಸದೆ ಅನರ್ಕಲಿ ಕೌರ್ ಹೊನರ್ಗ್ಯಾರ್ ತಾಯ್ನಾಡಿಗೆ ಮರಳಿದ್ದಾರೆ. ಪಂಜಾಬ್ ಮೂಲದ ಅನರ್ಕಲಿ ಕೌರರನ್ನ ಏರ್ ಲಿಫ್ಟ್ ಮಾಡಲಾಗಿದೆ. 2010ರಲ್ಲಿ ಅಫ್ಘಾನಿಸ್ತಾನ ಸಂಸದೆಯಾಗಿ ಅನರ್ಕಲಿ ಕೌರ್ ಆಯ್ಕೆಯಾಗಿದ್ರು. ನಮ್ಮನ್ನು ರಕ್ಷಣೆ ಮಾಡಿದ ಭಾರತಕ್ಕೆ ಚಿರಋಣಿ ಅಂತ ಅನರ್ಕಲಿ ಕೌರ್ ಹೇಳಿದ್ದಾರೆ. ತಾಲಿಬಾನ್ ಉಗ್ರರ ಕೈವಶವಾಗಿರೋ ಅಫ್ಘಾನಿಸ್ತಾನದ ನೆಲದ ಕರಾಳತೆಯನ್ನ ಅಫ್ಘಾನ್ ಮಹಿಳೆ ತೆರೆದಿಟ್ಟಿದ್ದಾರೆ. ತಾಲಿಬಾನ್ ರಾಕ್ಷಸರು ರಕ್ಕಸ ರೂಪ ಬಹಿರಂಗ ಮಾಡಿದ್ದು ಅಫ್ಘಾನ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಘನಘೋರವಾಗಿದೆ ಅಂತ ಹೇಳಿದ್ದಾರೆ. ತಾಲಿಬಾನ್ ಉಗ್ರರು ನನ್ನ ಮನೆಗೆ ಬೆಂಕಿಯನ್ನ ಹಚ್ಚಿದ್ರು, ಅಫ್ಘಾನಿಸ್ತಾನದಿಂದ ನಾವು ಪಾರಾಗಿ ಬಂದಿದ್ದೆ ಪವಾಡ ಅಂತ ಅಫ್ಘಾನ್ ಮಹಿಳೆ ಹೇಳಿದ್ದಾರೆ.
ಅಫ್ಘಾನಿಸ್ತಾನದ ಕಾಬೂಲ್ ಏರ್ಪೋರ್ಟ್ ಸದ್ಯ ಅಮೆರಿಕದ ನಿಯಂತ್ರಣದಲ್ಲಿದೆ. ಆದರೆ ಕಾಬೂಲ್ ಏರ್ಪೋರ್ಟ್ಗೆ ಹೋಗೋದೇ ದೊಡ್ಡ ಸವಾಲಾಗಿದೆ. ಕಾಬೂಲ್ ಏರ್ಪೋರ್ಟ್ಗೆ ಆಗಮಿಸಲು ನಾವು ಪರದಾಡಿದ್ದೆವು. ಭಾರತದ ಅಣ್ಣ ತಂಗಿಯರು ನಮ್ಮ ರಕ್ಷಣೆಗೆ ಬಂದಿದ್ರು ಅಂತ ಆಫ್ಘನ್ ಮಹಿಳೆ ಹೇಳಿದ್ದಾರೆ. ತಾಲಿಬಾನ್ ಉಗ್ರರಿಂದ ಪಾರಾಗಿ ಮಕ್ಕಳ ಜೊತೆ ಬಂದಿದ್ದೇನೆ. ಭಾರತ ನೆರವಿಗೆ ಬಂದು ಪ್ರಾಣ ಉಳಿಯುವಂತೆ ಮಾಡಿದೆ ಎಂದು ಗಾಜಿಯಾಬಾದ್ನ ಏರ್ಪೋರ್ಟ್ನಲ್ಲಿ ಆಫ್ಘನ್ ಮಹಿಳೆ ತಿಳಿಸಿದ್ದಾರೆ. ತಾಲಿಬಾನ್ ಕೂಪದಲ್ಲಿ ಸಿಲುಕಿ ಭಾರತೀಯರು ನರಳಾಡ್ತಿರೋದೇಗೆ? ಅಫ್ಘಾನಿಸ್ತಾನದಲ್ಲಿ ಉಗ್ರ ಸರ್ಕಾರ ರಚನೆಗೆ ಹೇಗಿದೆ ಸರ್ಕಸ್? ಅಫ್ಘಾನ್ನಲ್ಲಿ ಅಮೆರಿಕ ಸೇನೆಗೆ ಎದುರಾದ ಮತ್ತೊಂದು ಆತಂಕವೇನು? ನೋಡೋಣ ಕ್ರೂರ ತಾಲಿಬಾನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಾಲಿಬಾನ್ ಕೂಪದಲ್ಲಿ ಸಿಲುಕಿ ಭಾರತೀಯರು ನರಳಾಡ್ತಿದ್ದಾರೆ. ರಾಯಭಾರ ಕಚೇರಿಯಲ್ಲಿ ಯಾರು ಸ್ಪಂದಿಸ್ತಿಲ್ಲ ಅಂತ ಭಾರತೀಯರು ಅಳಲು ತೋಡಿಕೊಂಡಿದ್ದಾರೆ. ಆಗಸ್ಟ್ 15ರಿಂದ ರಾಯಭಾರ ಕಚೇರಿಗೆ ನಿರಂತರವಾಗಿ ಫೋನ್ ಕಾಲ್ ಮಾಡಿ ನಮಗೆ ಭಯವಾಗ್ತಿದೆ ಅಂತ ಭಾರತೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತ ವಿದೇಶಾಂಗ ಸಚಿವಾಲಯದ ಹೆಲ್ಪ್ ಲೈನ್ಗೆ ಬರೋಬ್ಬರಿ 2,000 ಫೋನ್ ಕಾಲ್ ಬಂದಿದೆ. ಫೋನ್ ಕಾಲ್ ಅಷ್ಟೇ ಅಲ್ಲ, ವಾಟ್ಸ್ಆಪ್ ಮೂಲಕ 6,000 ಜನ ಮೆಸೇಜ್ ಮಾಡಿದ್ದು, ವಿದೇಶಾಂಗ ಸಚಿವಾಲಯಕ್ಕೆ 1,200 ಜನ ಮೇಲ್ ಮಾಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಉಗ್ರ ಸರ್ಕಾರ ರಚನೆಗೆ ಸರ್ಕಸ್ ಮಾಡ್ತಿದೆ. ಕಾಬೂಲ್ನಲ್ಲಿ ತಾಲಿಬಾನ್ ನಾಯಕರು ಸಭೆ ಸೇರ್ತಿದ್ದು, ಸರ್ಕಾರ ರಚನೆಯಲ್ಲಿ ಹಕ್ಕಾನಿ ನೆಟ್ವರ್ಕ್ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅಫ್ಘಾನಿಸ್ತಾನದ ಉಗ್ರ ಸಂಘಟನೆಯಾಗಿರೋ ಹಕ್ಕಾನಿ ನೆಟ್ವರ್ಕ್ ಸಭೆಗೆ ತನ್ನ ಪ್ರತಿನಿಧಿಯನ್ನ ಕಳುಹಿಸಿದೆ. ಹಲವು ವರ್ಷಗಳಿಂದ ಅಫ್ಘಾನ್ನಲ್ಲಿ ಹಕ್ಕಾನಿ ನೆಟ್ವರ್ಕ್ ಉಗ್ರ ಕೃತ್ಯ ಎಸಗಿದ್ದು, ಹಲವು ಅಫ್ಘಾನರನ್ನ ವಿದೇಶಿಯರನ್ನ ಬಲಿ ಪಡೆದಿದೆ. ಶೀಘ್ರದಲ್ಲೇ ಹೊಸ ಸರ್ಕಾರ ರಚನೆಗೆ ತಾಲಿಬಾನ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹೊಸ ಸರ್ಕಾರ ರಚಿಸುವ ಚೌಕಟ್ಟನ್ನು ಮುಂದಿನ ಕೆಲವು ವಾರಗಳಲ್ಲಿ ಘೋಷಿಸುವ ನಿರೀಕ್ಷೆ ಇದೆ ಎಂದು ಹಿರಿಯ ತಾಲಿಬಾನ್ ಉಗ್ರನೊಬ್ಬ ಹೇಳಿದ್ದಾನೆ. ತಾಲಿಬಾನ್ ಮತ್ತು ಇತರ ಆಫ್ಘನ್ ರಾಜಕೀಯ ನಾಯಕರು ಹೊಸ ಸರ್ಕಾರದ ರಚನೆಯ ಕುರಿತು ತಮ್ಮ ಚರ್ಚೆಗಳನ್ನ ಮುಂದುವರಿಸಿದ್ದಾರೆ. ಅಫ್ಘಾನ್ನಿಂದ ಏರ್ಲಿಫ್ಟ್ ವೇಳೆ ವಿಮಾನದಲ್ಲೇ ಮಹಿಳೆಯೊಬ್ಬರು ಮಗುವಿಗೆ ಜನ್ಮ ನೀಡಿದ್ದಾರೆ. ಅಮೆರಿಕ ಸೇನೆಯ ವಿಮಾನದಲ್ಲೇ ಮಹಿಳೆಗೆ ಹೆರಿಗೆಯಾಗಿದೆ. ಕಾಬೂಲ್ ಏರ್ಪೋರ್ಟ್ನಿಂದ ತೆರಳಿದ ಅಮೆರಿಕ ವಿಮಾನ ಜರ್ಮನಿಯಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಆಫ್ಘನ್ ಲೇಡಿಗೆ ಹೆರಿಗೆಯಾಗಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಹೆಚ್ಚಾಗಿದ್ದು, ಕಾಬೂಲ್ನಲ್ಲಿರೋ ಅಮೆರಿಕ ಸೇನೆಗೆ ಮತ್ತೊಂದು ಆತಂಕ ಕಾಡ್ತಿದೆ. ಅಮೆರಿಕ ಸೇನೆ ಮೇಲೆ ಅಟ್ಯಾಕ್ ಮಾಡಲು ಸಂಚು ಮಾಡಿದ್ದು, ಕಾಬೂಲ್ನಲ್ಲಿರೋ ಅಮೆರಿಕನರಿಗೆ ಸೇನೆ ಎಚ್ಚರಿಕೆ ನೀಡಿದೆ. ಹೈ ಅಲರ್ಟ್ ಆಗಿರುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ತಿಳಿಸಿದೆ. ಕಾಬೂಲ್ನಲ್ಲಿ ಅಮೆರಿಕನ್ನರ ಸ್ಥಳಾಂತರಕ್ಕೆ ಹೊಸ ಕುತ್ತು ಎದುರಾಗಿದೆ. ಅಮೆರಿಕ ಸೈನಿಕರು ಅಮೆರಿಕನ್ನರಿಗೆ ಐಸಿಸ್ ದಾಳಿ ಆತಂಕ ಶುರುವಾಗಿದೆ. ಅಫ್ಘಾನಿಸ್ತಾನದಲ್ಲಿರುವ ಅಮೆರಿಕನ್ನರ ಮೇಲೆ ಐಸಿಸ್ ದಾಳಿ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಅಫ್ಘಾನಿಸ್ತಾನದ ಇಸ್ಲಾಮಿಕ್ ಸ್ಟೇಟ್ ಘಟಕ ದಾಳಿಗೆ ಸಂಚು ರೂಪಿಸಿದ್ಯಂತೆ. ಹೀಗಾಗಿ ಕಾಬೂಲ್ ಏರ್ಪೋರ್ಟ್ ಬಿಟ್ಟು ಹೋಗದಂತೆ ಅಮೆರಿಕ ಪ್ರಜೆಗಳಿಗೆ ಅಮೆರಿಕ ಸರ್ಕಾರ ಎಚ್ಚರಿಕೆ ನೀಡಿದೆ. ಕಾಬೂಲ್ ಏರ್ಪೋರ್ಟ್ ಬಿಟ್ಟು ಹೋಗದಂತೆ ಅಮೆರಿಕ ಪ್ರಜೆಗಳಿಗೆ ತಿಳಿಸಿರುವ ಅಮೆರಿಕ ಸರ್ಕಾರ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಅಮೆರಿಕ ಸರ್ಕಾರ ಅನುಮತಿಸಿದವರು ಮಾತ್ರ ಓಡಾಡುವಂತೆ ತಿಳಿಸಿದ್ದು, ಕಾಬೂಲ್ನಲ್ಲಿನ ಪರಿಸ್ಥಿತಿ ಮೇಲೆ ಅಮೆರಿಕ ರಕ್ಷಣಾ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿರೋ ಅಮೆರಿಕ ಪ್ರಜೆಗಳಿಗೆ ಐಸಿಸ್ ದಾಳಿಯ ಭೀತಿ ಎದುರಾಗಿದೆ. ಆದರೆ ಇದುವರೆಗೆ ದಾಳಿಯ ಕುರಿತು ಐಸಿಸ್ ಬಹಿರಂಗವಾಗಿ ಬೆದರಿಕೆ ಹಾಕಿಲ್ಲ. ಏರ್ಪೋರ್ಟ್ಗೆ ಆಗಮನದ ವೇಳೆ ಅಮೆರಿಕದ ಹಲವರಿಗೆ ಥಳಿಸಲಾಗ್ತಿದೆ. ಅಲ್ಲದೆ ಅಮೆರಿಕಕ್ಕೆ ಸಹಾಯ ಮಾಡಿದವರನ್ನ ಟಾರ್ಗೆಟ್ ಮಾಡ್ತಿರೋ ತಾಲಿಬಾನ್ ಉಗ್ರರು ಅವರನ್ನ ಹುಡುಕಿ ಥಳಿಸುತ್ತಿದ್ದಾರೆ. ವಿಶ್ವದ ಹಲವೆಡೆ ತಾಲಿಬಾನ್ ವಿರುದ್ಧ ಆಫ್ಘನರ ಆಕ್ರೋಶ ಭುಗಿಲೆದ್ದಿದೆ. ಲಂಡನ್ ಹಾಗೂ ಇಟಲಿಯ ರೋಮ್ನಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದನೆಗೆ ಅವಕಾಶ ನೀಡದಂತೆ ಆಫ್ಘನ್ ಪ್ರಜೆಗಳು ಧರಣಿ ನಡೆಸುತ್ತಿದ್ದಾರೆ. ಅಫ್ಘಾನಿಸ್ತಾನವನ್ನು ತಾಲಿಬಾನಿ ಉಗ್ರರಿಂದ ಬಿಡುಗಡೆಗೊಳಿಸಬೇಕು, ಆಫ್ಘನರಿಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟಿಸುತ್ತಿದ್ದಾರೆ. ಇದೇ ವೇಳೆ ಪಾಕಿಸ್ತಾನ ವಿರುದ್ಧವೂ ಧಿಕ್ಕಾರ ಕೂಗಿಯೂ ಆಫ್ಘನ್ ಪ್ರಜೆಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಬೂಲ್ ಏರ್ಪೋರ್ಟ್ ಬಳಿ 7 ಮಂದಿ ಆಫ್ಘನ್ನರು ಮೃತಪಟ್ಟಿದ್ದೇಕೆ? ವಿಮಾನಗಳ ಮೇಲೆ ಉಗ್ರರ ದಾಳಿ ತಪ್ಪಿಸಲು ಮಾಡಿರೋ ಪ್ಲಾನ್ ಏನು? ತಾಲಿಬಾನ್ ಉಗ್ರರ ಜೊತೆ ಕೈಜೋಡಿಸಿದ ಅಫ್ಘಾನ್ ಮಾಜಿ ಸಚಿವ ಯಾರು? ನೋಡೋಣ ಕಾಬೂಲ್ ಕಂಗಾಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ತಾಲಿಬಾನ್ ಉಗ್ರರ ಕಪಿಮುಷ್ಟಿಯಲ್ಲಿ ಸಿಲುಕಿರುವ ಅಫ್ಘನ್ನರು ದೇಶ ತೊರೆಯೋಕೆ ಹರಸಾಹಸ ಪಡ್ತಿದ್ದಾರೆ. ಕಾಬೂಲ್ ಏರ್ಪೋರ್ಟ್ನಲ್ಲಿ 7 ಜನ ಬಲಿಯಾಗಿದ್ದಾರೆ. ಏರ್ಪೋರ್ಟ್ ಕಾಂಪೌಂಡ್ ಬಳಿ ಜನ ಮುಗಿಬಿದ್ದಿದ್ದು, ಈ ವೇಳೆ 7 ಮಂದಿ ಅಫ್ಘನ್ನರು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಬ್ರಿಟನ್ ಸೇನೆಯಿಂದ ಮಾಹಿತಿ ಬಹಿರಂಗವಾಗಿದೆ. ತಾಲಿಬಾನ್ ಉಗ್ರರು ಅಫ್ಘಾನಿಸ್ತಾನದ ಕಾಬೂಲ್ ಏರ್ಪೋರ್ಟ್ ಸುತ್ತುವರೆದಿದ್ದಾರೆ. ಅಮೆರಿಕ, ಬ್ರಿಟನ್ ಸೇನೆ ಹಿಡಿತದಲ್ಲಿರೋ ಕಾಬೂಲ್ ಏರ್ಪೋರ್ಟ್ಗೆ ಜನರು ಹರಿದು ಬರ್ತಿದ್ದಾರೆ. ಹೀಗಾಗಿ ರಕ್ಷಣಾ ಕಾರ್ಯ ತೀವ್ರಗೊಂಡಿದೆ. ಈ ಮಧ್ಯೆ ದೇಶ ತೊರೆಯುವಂತೆ ಜನರಿಗೆ ವಾರ್ನಿಂಗ್ ಮಾಡಿರೋ ತಾಲಿಬಾನ್ಗಳು ಏರ್ಪೋರ್ಟ್ ಆವರಣದಲ್ಲಿರೋ ಅಫ್ಘಾನ್ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಏರ್ಪೋರ್ಟ್ ಮೇಲೆ ತಾಲಿಬಾನಿಗಳು ಕಣ್ಣಿಟ್ಟಿರೋದ್ರಿಂದ ಕಾಬೂಲ್ ಏರ್ಪೋರ್ಟ್ನಲ್ಲಿ ರಕ್ಷಣಾ ಕಾರ್ಯ ಸವಾಲಾಗಿದೆ. ಕಾಬೂಲ್ ಏರ್ಪೋರ್ಟ್ನಲ್ಲಿ ರಕ್ಷಣಾ ಕಾರ್ಯ ಬಿರುಸುಗೊಂಡಿದ್ದು, ವಿದೇಶಿ ವಿಮಾನಗಳ ಮೇಲೆ ತಾಲಿಬಾನಿಗಳು ಕಣ್ಣಿಟ್ಟಿದ್ದಾರೆ. ಟೇಕ್ ಆಫ್ ವೇಳೆ ವಿಮಾನಗಳ ಮೇಲೆ ರಾಕೆಟ್ ಲಾಂಚರ್ನಿಂದ ಅಟ್ಯಾಕ್ ಮಾಡುವ ಆತಂಕ ಎದುರಾಗಿದೆ. ರಕ್ಷಣಾ ಕಾರ್ಯಕ್ಕೆ ಅಡ್ಡಿಪಡಿಸೋಕೆ ಉಗ್ರರು ಯತ್ನಿಸೋ ಸಾಧ್ಯತೆ ಇದೆ. ಹೀಗಾಗಿ ಟೇಕ್ ಆಫ್ ವೇಳೆ ರಕ್ಷಣಾ ವಿಮಾನಗಳಿಂದ ಬೆಂಕಿ ಜ್ವಾಲೆ ಸಿಡಿಸಿ ಟಾರ್ಗೆಟ್ ಕನ್ಫ್ಯೂಸ್ ಮಾಡೋಕೆ ಯತ್ನಿಸಲಾಗುತ್ತಿದೆ. ವಿಮಾನದ ಮೇಲೆ ದಾಳಿ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಅಫ್ಘಾನಿಸ್ತಾನವನ್ನ ಕಬ್ಜಾ ಮಾಡಿಕೊಂಡಿರೋ ತಾಲಿಬಾನ್ ಉಗ್ರರ ಪ್ರಾಬಲ್ಯ ಹೆಚ್ಚಾಗುತ್ತಲೇ ಇದೆ. ಅಶ್ರಫ್ ಘನಿ ಸರ್ಕಾರದಲ್ಲಿ ಸಚಿವನಾಗಿದ್ದ ಗುಲ್ ಆಗಾ ಶರ್ಜೈ ಉಗ್ರರ ಪರ ನಿಂತಿದ್ದಾರೆ. ಬುಡಕಟ್ಟು ಜನಾಂಗ ಅಭಿವೃದ್ಧಿ ಸಚಿವನಾಗಿದ್ದ ಗುಲ್ ಆಗಾ ಶರ್ಜೈ ಅಧಿಕಾರಕ್ಕಾಗಿ ತಾಲಿಬಾನ್ ಉಗ್ರರ ಜೊತೆ ಕೈಜೋಡಿಸಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಒಂದೆಡೆ ತಾಲಿಬಾನ್ ಉಗ್ರರ ಅಟ್ಟಹಾಸ ಹೆಚ್ಚಾಗುತ್ತಿದ್ದರೆ, ಮತ್ತೊಂದು ಕಡೆ ಉಗ್ರರ ವಿರುದ್ಧ ಅಫ್ಘಾನ್ ಜನರ ವಿರೋಧ ಹೆಚ್ಚಾಗುತ್ತಿದೆ. ತಾಲಿಬಾನ್ ಅಟ್ಟಹಾಸದ ನಡುವೆ 3 ಗ್ರಾಮಗಳು ಉಗ್ರರಿಂದ ಮುಕ್ತವಾಗಿದೆ. ಉಗ್ರರ ಕಪಿಮುಷ್ಟಿಯಿಂದ 3 ಗ್ರಾಮಗಳು ಹೊರಬಂದಿದ್ದು, ಗ್ರಾಮಗಳನ್ನು ತಾಲಿಬಾನ್ ವಿರೋಧಿ ಹೋರಾಟಗಾರನಾಗಿದ್ದ ಶಾ ಮಸೂದ್ರ ಮಗ ಅಹಮದ್ ಮಸೂದ್ ನೇತೃತ್ವದ ತಂಡ ರಕ್ಷಿಸುತ್ತಿದೆ. ಆದರೆ ಗ್ರಾಮಗಳ ಮೇಲೆ ಹಿಡಿತ ಸಾಧಿಸೋಕೆ ತಾಲಿಬಾನಿಗಳು ಮುಂದಾಗಿದ್ದು, ಮಸೂದ್ ವಿರುದ್ಧ ಹೋರಾಡೋಕೆ ರಷ್ಯಾ ನೆರವು ಕೇಳಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಹೆಚ್ಚಾಗಿದ್ದು, ಅಮೆರಿಕದ ಘೋಷಿತ ಜಾಗತಿಕ ಉಗ್ರಗಾಮಿ ಕಾಬೂಲ್ನಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದಾನೆ. ಅಮೆರಿಕದ ಘೋಷಿತ ಜಾಗತಿಕ ಉಗ್ರಗಾಮಿ ಖಲೀಲ್ ಹಕ್ಕಾನಿಗೆ ಕಾಬೂಲ್ ರಕ್ಷಣೆಯ ಜವಾಬ್ದಾರಿಯನ್ನ ತಾಲಿಬಾನ್ ನೀಡಿದೆ. ಹೀಗಾಗಿ ಇಷ್ಟು ದಿನ ತರಿಸಿಕೊಂಡಿದ್ದ ಖಲೀಲ್ ಹಕ್ಕಾನಿ ಈಗ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಈ ಹಿಂದೆ ಉಗ್ರ ಖಲೀಲ್ ಹಕ್ಕಾನಿ ಬಗ್ಗೆ ಮಾಹಿತಿ ನೀಡಿದವರಿಗೆ $6 ಮಿಲಿಯನ್ ನೀಡುವುದಾಗಿ ಅಮೆರಿಕ ಬಹುಮಾನ ಘೋಷಿಸಿತ್ತು. ಇದೀಗ ಅದೇ ಉಗ್ರನ ಬಳಿ ಅಮೆರಿಕ ನೆರವು ಕೇಳಿದೆ. ಅಫ್ಘಾನಿಸ್ತಾನದಲ್ಲಿ ಈಗಲೂ 5,000 ಅಮೆರಿಕ ಸೈನಿಕರಿದ್ದಾರೆ. ಇದೀಗ ತಾಲಿಬಾನ್ ಕಾಬೂಲ್ ರಕ್ಷಣೆ ಹೊಣೆ ಹಕ್ಕಾನಿಗೆ ನೀಡೋದ್ರಿಂದ ಅಮೆರಿಕ ಸೈನಿಕರನ್ನ ಸುರಕ್ಷಿತವಾಗಿ ಏರ್ಪೋರ್ಟ್ ತಲುಪಿಸುವಂತೆ ಅಮೆರಿಕ ಹಕ್ಕಾನಿ ಬಳಿ ನೆರವು ಕೇಳಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಜೊತೆ ಅಮೆರಿಕ ಸೈನಿಕರು ಅಟ್ಟಹಾಸ ಮೆರೆದಿದ್ದಾರೆ ಅಂತ ಹೇಳಲಾಗುತ್ತಿದೆ. 1 ಬಾಟಲ್ ನೀರಿಗಾಗಿ ಅಫ್ಘಾನ್ ಮಕ್ಕಳಿಗೆ ಚಿತ್ರಹಿಂಸೆ ನೀಡಿದ ಆರೋಪ ಕೇಳಿಬಂದಿದೆ. ನೀರಿಗಾಗಿ ಸೈನಿಕರ ಹಿಂದೆ ಕಿಲೋಮೀಟರ್ ಗಟ್ಟಲೆ ಮಕ್ಕಳು ಓಡಿದ್ದು, ತಾಲಿಬಾನ್ ಅಟ್ಟಹಾಸದ ನಡುವೆ ಹಳೆ ವಿಡಿಯೋ ವೈರಲ್ ಆಗಿದೆ. ಆಗಸ್ಟ್ 19ರಂದು ಕಾಬೂಲ್ ಏರ್ಪೋರ್ಟ್ನಲ್ಲಿ ಅಮೆರಿಕ ಯೋಧರ ಕೈಗೆ ಅಫ್ಘಾನಿಸ್ತಾನದ ದಂಪತಿ ಮಗು ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ರಕ್ಷಣಾ ಇಲಾಖೆ ವಕ್ತಾರ ಜಾನ್ ಕೆರಬಿ ಸ್ಪಷ್ಟನೆ ನೀಡಿದ್ದಾರೆ. ಮಗುವನ್ನ ಅಮೆರಿಕಕ್ಕೆ ಏರ್ಲಿಫ್ಟ್ ಮಾಡಿಲ್ಲವೆಂದು ಜಾನ್ ಕೆರಬಿ ಹೇಳಿದ್ದಾರೆ. ಕಾಬೂಲ್ ಏರ್ಪೋರ್ಟ್ ಒಳಭಾಗದಲ್ಲಿ ನಾರ್ವೆ ಆಸ್ಪತ್ರೆ ಇದ್ದು, ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಿ ಪೋಷಕರಿಗೆ ವಾಪಸ್ ನೀಡಿದ್ದೇವೆ ಅಂತ ತಿಳಿಸಿದ್ದಾರೆ. ವರ್ಷದ ಬಳಿಕ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಕೌಂಟ್ ಡೌನ್. ನಾಳೆಯಿಂದ ಎಲ್ಲೆಲ್ಲಿ ಸ್ಕೂಲ್ ಓಪನ್, ಏನೆಲ್ಲ ರೂಲ್ಸ್? ಆನ್ಲೈನ್ನಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕಿಲ್ಲ ಎಂದಿದ್ದೇಕೆ ಸಚಿವರು? ನೋಡೋಣ ಸ್ಕೂಲ್ ಟೆನ್ಷನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ 3ನೇ ಅಲೆ ಟೆನ್ಷನ್ ಮಧ್ಯೆ ಸ್ಕೂಲ್ ಓಪನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಾಲು ಸಾಲು ಸವಾಲುಗಳ ನಡುವೆ ನಾಳೆ ಶಾಲೆಯ ಬೀಗ ಓಪನ್ ಮಾಡಲಾಗ್ತಾ ಇದ್ದು, ಮುಂದೆ ಏನೋ ಹೇಗೋ ಅನ್ನೋ ಆತಂಕ ಇದ್ದೇ ಇದೆ. ಮುಚ್ಚಿದ್ದ ಸ್ಕೂಲ್ಗಳು ನಾಳೆಯಿಂದ ತೆರೆಯಲಿದ್ದು, ಕೋವಿಡ್ ರೂಲ್ಸ್ ಫಾಲೋ ಮಾಡಿ ಮಕ್ಕಳಿಗೆ ತರಗತಿಗಳು ನಡೆಯಲಿವೆ. ಸುಮಾರು 1 ವರ್ಷದ ಬಳಿಕ ಸ್ಕೂಲ್ಗಳು ಓಪನ್ ಆಗ್ತಾ ಇದ್ದು, ನಾಳೆಯಿಂದ 9ರಿಂದ 12ನೇ ತರಗತಿ ಕ್ಲಾಸ್ ಶುರುವಾಗ್ತಾ ಇದೆ. ಟಫ್ ರೂಲ್ಸ್ ಜೊತೆ ಶಾಲೆಗಳ ಬಾಗಿಲನ್ನ ತೆರಿತಾ ಇದ್ದು, ಸೋಮವಾರದಿಂದ ಶುಕ್ರವಾರದವರೆಗೆ ಅರ್ಧ ದಿನ ತರಗತಿ ನಡೆಸೋಕೆ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ಕ್ಲಾಸ್ ನಡೆಯಲಿದೆ. ಇನ್ನು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:50ರವರೆಗೆ ಕ್ಲಾಸ್ ನಡೆಸಲಾಗುತ್ತೆ.
ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸರ್ಕಾರದ ಮಾರ್ಗಸೂಚಿ ಪಾಲಿಸಲೇಬೇಕಿದೆ. 2% ಹೆಚ್ಚು ಪಾಸಿಟಿವಿಟಿ ಇರುವ ಜಿಲ್ಲೆಯಲ್ಲಿ ಶಾಲೆಯನ್ನ ತೆರೆಯದೇ ಇರೋಕೆ ನಿರ್ಧರಿಸಲಾಗಿದೆ. ಅಲ್ಲದೆ ಇಬ್ಬರು ಮಕ್ಕಳಿಗೆ ಸೋಂಕು ತಗುಲಿದ್ರೆ 1 ವಾರ ಸ್ಕೂಲ್ ಬಂದ್ ಮಾಡೋಕೆ ತೀರ್ಮಾನಿಸಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಭೌತಿಕ ಹಾಜರಾತಿ ಕಡ್ಡಾಯ ಇಲ್ಲ ಅಂತ ತಿಳಿಸಿದ್ದು, ಆನ್ಲೈನ್ ಅಥವಾ ಪರ್ಯಾಯ ವಿಧಾನದಲ್ಲೂ ಹಾಜರಿಗೂ ಅಸ್ತು ಅನ್ನಲಾಗಿದೆ. ಶಾಲೆಗೆ ಹಾಜರಾಗೋಕೆ ಬಯಸದೇ ಇರುವವರಿಗೆ ಒತ್ತಾಯ ಮಾಡದೆ ಆನ್ಲೈನ್ ಕ್ಲಾಸ್ ಪರ್ಯಾಯ ವ್ಯವಸ್ಥೆ ಮುಂದುವರಿಕೆ ಮಾಡಲಾಗುತ್ತೆ. ಶಾಲೆ ಆರಂಭಕ್ಕೂ ಮುನ್ನ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿಗೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದು ಕಡ್ಡಾಯವಾಗಿದ್ದು, ಶಿಕ್ಷಕರಲ್ಲಿ ಕೋವಿಡ್ ಲಕ್ಷಣ ಇದ್ದರೆ ರಜೆ ಪಡೆಯಬೇಕಾಗಿದೆ. ಅಲ್ಲದೆ ಮತ್ತೆ ಶಾಲೆಗೆ ಹಾಜರಾಗುವಾಗ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ತರಬೇಕು. ಶಿಕ್ಷಕರೇ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಾನೂ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ನಾಳೆಯಿಂದ ಶಾಲೆಯನ್ನ ಓಪನ್ ಮಾಡ್ತಾ ಇಲ್ಲ. 2% ಹೆಚ್ಚು ಪಾಸಿಟಿವಿಟಿ ದರವಿರೋ ಜಿಲ್ಲೆಯಲ್ಲಿ ಶಾಲೆಯನ್ನ ಮುಚ್ಚಲಾಗಿದೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಉಡುಪಿ, ಹಾಸನ ಜಿಲ್ಲೆಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆ ಓಪನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ. ಪಾಸಿಟಿವಿಟಿ ರೇಟ್ 2% ಕಡಿಮೆಯಾದ್ರಷ್ಟೇ ಶಾಲೆ ತೆರೆಯೋಕೆ ನಿರ್ಧರಿಸಲಾಗಿದೆ. ನಾಳೆಯಿಂದಲೇ ಶಾಲಾ ಕಾಲೇಜು ಬಾಗಿಲು ಓಪನ್ ಆಗ್ತಾ ಇದ್ದು, ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ಭೌತಿಕ ತರಗತಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಶಾಲೆಗೆ ವಿದ್ಯಾರ್ಥಿಗಳು ಮನೆಯಿಂದ ಊಟ ತರಬೇಕು. ಶಾಲೆಗೆ ಬರುವಾಗ ಪೋಷಕರ ಅನುಮತಿ ಪತ್ರದ ಜೊತೆಗೆ ಬರಬೇಕು. ಶಾಲೆಯಲ್ಲಿ ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು. ವಿದ್ಯಾರ್ಥಿಗಳಿಗೆ ಭೌತಿಕ ಹಾಜರಾತಿ ಕಡ್ಡಾಯ ಇರುವುದಿಲ್ಲ. ಮಗುವಿಗೆ ಕೊರೋನಾ ಲಕ್ಷಣ ಇಲ್ಲದ ಕುರಿತು ಪೋಷಕರು ದೃಢಪಡಿಸಬೇಕಾಗಿದೆ. ನಾಳೆಯಿಂದ 9, 10 ಹಾಗೂ ಪಿಯುಸಿ ತರಗತಿಗಳು ಪ್ರಾರಂಭವಾಗ್ತಾ ಇವೆ. ಹೀಗಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಾಲೆಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರು ತಾಲೂಕಿನ ಹೆಗ್ಗೆರೆ ಗ್ರಾಮದ ಸಿದ್ಧಾರ್ಥ ಪ್ರೌಢಶಾಲೆಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಭೇಟಿ ನೀಡಿದ್ರು. ಈ ವೇಳೆ ಶಾಲೆಯಲ್ಲಿ ಶೌಚಾಲಯ ಸೇರಿದಂತೆ ವಿವಿಧ ಸಿದ್ಧತೆಗಳನ್ನು ಪರಿಶೀಲಿಸಿದ್ರು. ಕಳೆದ 1 ವರ್ಷದಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಬೇರೆ ಬೇರೆ ಕಾರಣಗಳಿಂದ ಆನ್ಲೈನ್ನಲ್ಲಿ ಒಳ್ಳೆಯ ಶಿಕ್ಷಣ ಕೊಡೋಕೆ ಸಾಧ್ಯವಾಗಲಿಲ್ಲ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ. ಹೀಗಾಗಿ ಶಾಲಾ ಕಾಲೇಜು ಆರಂಭಿಸೋಕೆ ಸಿಎಂ ಬೊಮ್ಮಾಯಿ ಘೋಷಿಸಿದ್ದಾರೆ. ಮಕ್ಕಳು ಶಾಲೆಗೆ ಬರೋಕೆ ಪೋಷಕರ ಅನುಮತಿ ಪತ್ರ ಕಡ್ಡಾಯ. ಆದರೆ ಒತ್ತಾಯ ಪೂರ್ವಕವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಿಲ್ಲ. ಆನ್ಲೈನ್, ಆಫ್ಲೈನ್ ಎರಡರಲ್ಲೂ ತರಗತಿ ನಡೆಯಲಿದೆ ಅಂತ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಮೂರನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಇದ್ರು. ಆದರೆ ತಜ್ಞರು ಮಕ್ಕಳ ಮೇಲೆ ಪರಿಣಾಮ ಕಡಿಮೆ ಅಂದಿದ್ದಾರೆ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಮಕ್ಕಳಿಗೆ ಸೋಂಕು ತಗುಲಿದ್ರೂ ಪ್ರಾಣ ಹಾನಿಯಾಗಲ್ಲ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ 1ರಿಂದ 8ನೇ ತರಗತಿ ಪ್ರಾರಂಭಿಸೋಕೆ ಪ್ರಯತ್ನ ಮಾಡ್ತೀವಿ. ಪಾಸಿಟಿವಿಟಿ ರೇಟ್ 2% ಹೆಚ್ಚಿರುವ ರಾಜ್ಯದ 5 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜನ್ನ ಪ್ರಾರಂಭಿಸುವುದಿಲ್ಲ ಅಂತ ಸಚಿವರು ತಿಳಿಸಿದ್ರು. ಬೆಂಗಳೂರಿನ ಮಾರ್ಕೆಟ್ಗಳೇ ಸೋಂಕಿನ ಹಾಟ್ಸ್ಪಾಟ್ ಆಗಿತ್ತಾ? ಕೇಂದ್ರ ಸಚಿವರ ಎದುರಲ್ಲೇ ಕೋವಿಡ್ ರೂಲ್ಸ್ಗೆ ಎಳ್ಳು ನೀರು. 3ನೇ ಅಲೆ ಭೀತಿಯಲ್ಲೂ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ದೇಗೆ? ನೋಡೋಣ ಹೆಮ್ಮಾರಿ ಭೀತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವ್ಯಾಕ್ಸಿನ್ ಪಡೆದಿದ್ರೂ ಕೊರೋನಾ ಮಹಾಮಾರಿ ಬಿಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಲಸಿಕೆ ಪಡೆದವರಿಗೂ ಕೊರೋನಾ ಹರಡಿದ್ದು, 2 ಡೋಸ್ ಲಸಿಕೆ ಪಡೆದಿದ್ರೂ ಕ್ರೂರಿ ಕೊರೋನಾ ಬಿಡ್ತಾ ಇಲ್ಲ. ಲಸಿಕೆ ಪಡೆದ 78 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಈ ಪೈಕಿ 2 ಡೋಸ್ ಪಡೆದವರು 13 ಜನರಿದ್ದಾರೆ. ಲಸಿಕೆ ಪಡೆದು ಕೊರೋನಾ ಸೋಂಕಿಗೆ ತುತ್ತಾಗಿರೋ 78 ಸೋಂಕಿತರಲ್ಲಿ 9 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಉಳಿದಂತೆ 4ವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದು, ಐಸಿಯುನಲ್ಲಿರುವ 4ವರಿಗೂ ಆಕ್ಸಿಜನ್ ಬೆಡ್ನಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ ನೀಡಿದ್ದಾರೆ. ಹಣ ಪಡೆದು ಕೇರಳದವರನ್ನ ರಾಜ್ಯದೊಳಗೆ ಬಿಡ್ತಿದ್ದಾರೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿಯ ವಿರುದ್ಧ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮೈಸೂರು ಕೇರಳ ಗಡಿಯನ್ನ ಬಂದ್ ಮಾಡಬೇಕು. ಗಡಿ ಬಂದ್ ಮಾಡದೇ ಇದ್ರೆ ಕೊರೋನಾ ನಿಯಂತ್ರಣ ಆಗಲ್ಲ ಅಂತ ತಿಳಿಸಿದ್ರು. ಕೇರಳ ಕರ್ನಾಟಕ ಗಡಿಯಿಂದಲೇ ಬೆಂಗಳೂರಿಗೆ ಆಪತ್ತು ಎದುರಾಗುವ ಆತಂಕ ಕಾಡ್ತಾ ಇದೆ. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ನಕಲಿ ಕೋವಿಡ್ ವರದಿ ತಲೆನೋವು ಶುರು ಮಾಡಿದೆ. ಕೇರಳದಿಂದ ನಕಲಿ ಕೋವಿಡ್ ವರದಿಯೊಂದಿಗೆ ಲಾರಿ ಚಾಲಕರು ಬರ್ತಾ ಇದ್ದು, ಆರೋಗ್ಯ ಇಲಾಖೆ ಸಿಬ್ಬಂದಿಯ ಸಹಕಾರದಿಂದ ನಕಲಿ ವರದಿ ಪತ್ತೆ ಹಚ್ಚಲಾಗಿದೆ. ನಕಲಿ ಕೋವಿಡ್ ವರದಿ ತಂದ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ.
ಬಿಜೆಪಿ ಜನಾಶೀರ್ವಾದ ಯಾತ್ರೆಯಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದು ಕೇಂದ್ರ ಸಚಿವರ ಎದುರಲ್ಲೇ ನಿಯಮಗಳಿಗೆ ಎಳ್ಳು ನೀರು ಬಿಡಲಾಗಿದೆ. ನಿಯಮಗಳನ್ನು ಗಾಳಿಗೆ ತೂರಿ ಸಚಿವ ಎ ನಾರಾಯಣಸ್ವಾಮಿಗೆ ಭರ್ಜರಿ ಸ್ವಾಗತ ಕೋರಿದ್ದು, ಮಾಸ್ಕ್ ಧರಿಸದೆ, ದೈಹಿಕ ಅಂತರವನ್ನೂ ಪಾಲಿಸದೆ ಆನೇಕಲ್ ತಾಲೂಕಿನ ಚಂದಾಪುರದಿಂದ ಮೆರವಣಿಗೆ ಮಾಡಲಾಗಿದೆ. ಅಲ್ಲದೆ ಬಿಜೆಪಿ ಜನಾಶೀರ್ವಾದ ಯಾತ್ರೆಯಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿದ್ದು ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದ್ರು. ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ರು. ಉಡುಪಿ ಜಿಲ್ಲೆಯಲ್ಲಿ ಪದೇ ಪದೇ ಕೊರೋನಾ ರೂಲ್ಸ್ ಬ್ರೇಕ್ ಆಗ್ತಾ ಇದ್ದು, ಪಾಸಿಟಿವಿಟಿ ರೇಟ್ 2.5 ಇದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಸೈಲೆಂಟ್ ಆಗಿದೆ. ಓಣಂ ಹೆಸರಿನಲ್ಲಿ ಖಾಸಗಿ ಕಾಲೇಜಿನಲ್ಲಿ ಮೋಜು ಮಸ್ತಿ ಮಾಡಲಾಗಿದೆ. ಕೋಟಾ ಸಮೀಪದ ಇಸಿಆರ್ ಕಾಲೇಜಿನಲ್ಲಿ ಓಣಂ ಆಚರಣೆಯನ್ನ ಮಾಡಿದ್ದು, ಕಾಲೇಜು ವಿದ್ಯಾರ್ಥಿಗಳು ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಕೊರೋನಾ ಭಯವಿಲ್ಲದೆ ಓಣಂ ಆಚರಿಸಿರುವ ವಿದ್ಯಾರ್ಥಿಗಳ ಡ್ಯಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಸಿಡಿದು ಬಿದ್ದಿದ್ದಾರೆ. ಕೋವಿಡ್ ಟಫ್ ರೂಲ್ಸ್ಗೆ ಸೆಡ್ಡು ಹೊಡೆದ ಯತ್ನಾಳ್ ಸಿಎಂ ಬೊಮ್ಮಾಯಿಗೆ ನೇರ ಸವಾಲ್ ಹಾಕಿದ್ದಾರೆ. ಗಣಪತಿ ಹಬ್ಬ ಆಚರಣೆಗೆ ಹಲವು ನಿರ್ಬಂಧ ಹೇರಿದ್ದು, ಇಂತಹ ಗೊಡ್ಡು ಕಾಯ್ದೆಗಳಿಗೆ ನಾವೇನೂ ಬಗ್ಗಲ್ಲ, ನಮಗೆ ಗುಂಡು ಹೊಡೆಯೋದಾದ್ರೆ ಹೊಡೀಲಿ, ಹೆದರಲ್ಲ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆ ಮೇಲೆ ಕೋವಿಡ್ 3ನೇ ಅಲೆ ಪರಿಣಾಮ ಬೀರೋದಿಲ್ಲ. ಜಿಲ್ಲೆಯಲ್ಲಿ ನಿತ್ಯ ಒಂದೇ ಒಂದು ಪಾಸಿಟಿವಿಟಿ ಕೇಸ್ ಬರ್ತಾ ಇದ್ದು, ಆದರೂ ಶನಿವಾರ ಭಾನುವಾರ ಅಷ್ಟೇ ಕೊರೋನಾ ಬರುತ್ತಾ ಅಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ.